ಇಲ್ಲಿ ಬಂದ್ಲು. ಇವಳಿಗೆ ನನ್ನಾಟ ಗೊತ್ತಾಗೋ ಮೊದಲು ಇವಳಾಟನ ನಾನು ನಿಲ್ಲಿಸ್ಬೇಕು. ಇಲ್ಲೇನ್ ಮಾಡ್ತಿದ್ಯಾ ಜಯ್? ಮರೆಯಲ್ಲಿ ನಿಂತ್ಕೊಂಡು ನನ್ನನ್ನು ಅಬ್ಸರ್ವ್ ಮಾಡ್ತಿದ್ಯಾ ಜಯ್? ಯಾಕೆ ನನ್ನ ಎದುರಿಗೆ ಬರಬೇಕು ಅಂತ ಅನಿಸ್ಲಿಲ್ವಾ? ನಾನು ನೋಡ್ಬೇಕು, ನನ್ನ ಧ್ವನಿನ ಕೇಳಿಸ್ಕೋಬೇಕು ಅನ್ಕೊಂಡವನ್ಗೆ ನನ್ನ ಎದುರಿಗೆ ಬರೋದಕ್ಕೆ ಭಯ ಯಾಕೆ ಜಯ್? ನಾನು ಕೇಳೋ ಯಾವ ಪ್ರಶ್ನೆಗೂ ನಿನ್ನ ಹತ್ರ ಉತ್ತರ ಇಲ್ಲ ಅಲ್ವಾ? ಅದಕ್ಕೆ ಇಷ್ಟು ವರ್ಷ ನನ್ನ ಎದುರಿಗೆ ಬಂದಿಲ್ಲ ಅಲ್ವಾ? ಹೇಳು ಜಯ್, ಯಾಕಿಷ್ಟು ವರ್ಷ ಬಂದಿಲ್ಲ? ನನ್ನ ಹತ್ರ ಕೇಳೋ ಪ್ರಶ್ನೆಗಳನ್ನ ನಿಮ್ಮ ಅಪ್ಪನ ಹತ್ರ ಕೇಳಲಿಲ್ವಾ ದೇವಕಿ? ನೀನ್ ಹೇಳ್ದೇ ಇರೋ ಉತ್ತರನ ಅವ್ರ ಹತ್ರ ಏನು ಕೇಳಲಿ ಜಯ್? ಹೇಗ್ ಕೇಳಲಿ? ಅವ್ರನ್ನ ಕೇಳಿದ ಕೂಡ್ಲೆ ಇಷ್ಟು ವರ್ಷದ ನೋವು ಖುಷಿಯಾಗಿ ಬದಲಾಗುತ್ತಾ? ನಾನು ಕಳ್ಕೊಂಡ ಪ್ರೀತಿ, ನಾನು ಕಳ್ಕೊಂಡ ಕನಸು ವಾಪಸ್ ಸಿಗುತ್ತಾ? ಕಾರಣನೇ ಹೇಳ್ದೆ ಹೋದವನು ನೀನು. ನಾನು ಅಪ್ಪನ ಹತ್ರ ಉತ್ತರ ಪಡ್ಕೋಬೇಕಿತ್ತ? ದೇವಕಿ, ಅದು ಬೇಡ ಜಯ್, ನೀನ್ ಏನು ಹೇಳ್ಬೇಡ. ನನಗೆ ಯಾವ ಉತ್ತರನೂ ಬೇಡ. ಹಾಗಂತ ಅದ್ರ ಅಗತ್ಯ ನನಗಿಲ್ಲ ಅಂತಲ್ಲ. ಆದ್ರೆ ನೀವೆಲ್ಲ ನನ್ನ ಎದೆಯಲ್ಲಿ ಪ್ರಶ್ನೆಗಳನ್ನ ಇಟ್ಕೊಂಡು ಅಲಿಯೋ ಹಾಗೆ ಮಾಡಿದ್ರಿ. ಸೆಲ್ಫ್ಲೆಸ್ ಆಗಿ ಉತ್ತರಗಳನ್ನ ಹುಡುಕ್ತಾ ಒತ್ತಾಡೋ ಹಾಗೆ ಮಾಡಿದ್ರಿ. ಈಗ ನನ್ನ ಮನಸ್ಸಲ್ಲಿ ಎಷ್ಟು ಪ್ರಶ್ನೆಗಳಿದ್ರು, ಅದಕ್ಕೆ ಉತ್ತರ ಬೇಕಿದ್ರು ನಾನದನ್ನ ಕೇಳಲ್ಲ ಜಯ್. ನನಗದು ಬೇಡ. ನೋಡು ಜಯ್, ನೀನಿಲ್ದೆ ನಾನು ಕಳೆದಿರೋದು 1-2 ವರ್ಷಗಳಲ್ಲ, 2 ದಶಕ. 22 ವರ್ಷಗಳಲ್ಲಿ ನೀನಿಲ್ದೆ ನಾನು ಎಷ್ಟು ಸಂಕಟ ಪಟ್ಟಿದ್ದೀನಿ ಅಂತ ನೀನ್ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ನೀನು ನನ್ನ ಹತ್ರ ಜಗಳ ಆಡಿ ನನ್ನ ಪ್ರೀತಿನ ತಿರಸ್ಕರಿಸಿದ್ರೆ ನಾನ್ ನಿನ್ನನ್ನ ಕ್ಷಮಿಸ್ತಾ ಇದ್ದೆ ಜಯ್.